ಅಗ್ನಿ ಪ್ರವೇಶ ಎಂದರೇನು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ಬೀದರ್ನ ಚೌಳಿ ಮಠದಲ್ಲಿ ನಡೆದಂಥ ಘಟನೆಯನ್ನು ನೋಡಿದ ನಂತರ ಹುಟ್ಟಿಕೊಂಡಿರುವಂಥ ಪ್ರಶ್ನೆ ಇದು. ನಿಜಕ್ಕೂ ಸಾಧುಗಳು, ಸಂತರು, ಸನ್ಯಾಸಿಗಳಾದಂಥವರು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಮೂಲಕ ಗುರುವಿನ ಪಾದವನ್ನು ಸೇರಿಕೊಳ್ಳಬಹುದಾ? ಈ 3 ಜನ ನಂಬಿಕೊಂಡಂತೆ, ಈ 3 ಜನ ಬರೆದಿಟ್ಟಂತೆ, ಈ 3 ಜನ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡಂತೆ ಅಗ್ನಿ ಪ್ರವೇಶ, ಇವರೊಂದು ಹೆಸರು ಬೇರೆ ಕೊಟ್ಟಿದ್ದಾರೆ, ಅಗ್ನಿ ಸಮಾಧಿ ಅಂತ. ಅಗ್ನಿ ಸಮಾಧಿ ಮಾಡಿಕೊಳ್ಳುವ ಮೂಲಕ ಕೈಲಾಸವನ್ನು ಸೇರಿಕೊಳ್ಳಬಹುದಾ ಅನ್ನುವಂಥ ಪ್ರಶ್ನೆ ನಿಜಕ್ಕೂ ಎಲ್ಲರನ್ನೂ ಕಾಡ್ತಿರುವಂಥದ್ದು. ಇದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಓಂಕಾರ ಶಿವಾಚಾರ್ಯ ಸ್ವಾಮೀಜಿಗಳು, ಪುರವರ್ಗ ಹಿರೇಮಠ, ಇವರು ದಾವಣಗೆರೆ ಸ್ಟುಡಿಯೋಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಗಳೇ ನಮಸ್ಕಾರ. ಹೇಳಿ ಸ್ವಾಮೀಜಿಗಳೇ, ಇದೇನಿದು ಅಗ್ನಿ ಪ್ರವೇಶ ಅನ್ನುವಂಥದ್ದು, ಅಗ್ನಿ ಸಮಾಧಿ ಅನ್ನುವಂಥದ್ದು? ಇದನ್ನು ಮಾಡಿಕೊಳ್ಳುವ ಮೂಲಕ ಈಗಾಗಲೇ ನಮ್ಮನ್ನು ಅಗಲಿರುವಂಥ ಗುರುವನ್ನು ಸೇರಿಕೊಳ್ಳಬಹುದಾ? ಕೈಲಾಸದಲ್ಲಿ ಒಂದು ಜಾಗ ಸಿಗುತ್ತೆ ಅನ್ನುವಂಥ ನಂಬಿಕೆ ಏನಿತ್ತು ಈ ಮೂವರಿಗೆ? ಈ ನಂಬಿಕೆಯ ಬಗ್ಗೆ ಏನು ಹೇಳ್ತೀರಿ? ಈ ನಂಬಿಕೆಗೆ ಏನಾದ್ರು ಆಧಾರ ಇದೆಯಾ? ಈ ಅಜಿತ್ರವರೇ, ಈ ನಂಬಿಕೆ ಅನ್ನೋ ವಿಷಯದಲ್ಲಿ ವೇದ, ಆಗಮ, ಉಪನಿಷತ್ತುಗಳಾಗಲಿ, ಶಾಸ್ತ್ರಗಳಾಗಲಿ ಎಲ್ಲಿಯೂ ಕೂಡ ಒಬ್ಬ ಜೀವ ಶಿವನನ್ನು ಕೂಡಬೇಕಾಗಿದ್ದರೆ ತಾನು ಯಾವತ್ತೂ ಕೂಡ ಈ ದೇಹವನ್ನು ಹಿಂಸೆ ಮಾಡ್ಕೊಂಬಿಟ್ಟು ಶಿವನನ್ನು ಕೂಡಬೇಕು ಅಂತಕ್ಕಂಥ ಒಂದು ಸಿದ್ಧಾಂತ, ಈ ಥರ ಅಗ್ನಿ ಪ್ರವೇಶ, ಅಗ್ನಿಯ ನಿಜವಾಗಿರ್ತಕ್ಕಂಥ ಒಂದು ಸಮಾಧಿ ಅನ್ನುವಂಥ ರೀತಿಯಲ್ಲಿ ಎಲ್ಲಿ ಯಾವ ವೇದ, ಆಗಮ, ಪುರಾಣಗಳು, ಉಪನಿಷತ್ತುಗಳು ಕೂಡ ಎಲ್ಲಿ ಹೇಳಿಲ್ಲ. ಉದಾಹರಣೆಗೆ ನಮಗೆ ಗೊತ್ತಾದ ಹಾಗೆ ನಿಮಗೂ ಕೂಡ ಗೊತ್ತಿದೆ, ಪರಶಿವನನ್ನು ನಿಂದನೆ ಮಾಡಬೇಕು ಅಂತಕ್ಕಂಥ ದಕ್ಷಬ್ರಹ್ಮ ಯಾಗವನ್ನು ಹೂಡಿದಾಗ, ಶಿವನ ನಿಂದನೆ ಮಾಡಬೇಕಂತ ಯಾಗ ನೋಡಿದಾಗ ಶಿವನ ಅನುಮತಿಯನ್ನು ಕೇಳದೆ ದ್ರಾಕ್ಷಾಣಿ ತನ್ನ ತಂದೆಯ ನಿಜವಾಗಿರ್ತಕ್ಕಂಥ ಕರೆದೇ ಇದ್ದರೂ ಕೂಡ ನಾವು ಹೋಗಬೇಕು ಅಂತಕ್ಕಂಥ ಅಪೇಕ್ಷೆಯಲ್ಲಿ ಹೋದಾಗ ದಕ್ಷಬ್ರಹ್ಮ ಶಿವನನ್ನು ನಿಂದನೆ ಮಾಡ್ತಾ ಅಲ್ಲಿ ಅಗ್ನಿಗೆ ಆಹುತಿಯನ್ನು ಕೊಡ್ತಕ್ಕಂಥ ಶಿವನ ನಿಂದನೆ ತಾಳದೆ ದ್ರಾಕ್ಷಾಯಣಿ ಅಲ್ಲಿ ತಂದೆ ಕಡೆಗೆ ಹೋದೆಪ್ಪ ಅಂದ್ರೆ ನನಗೆ ಸಿಗೋದಲ್ಲಿ ತಂದೆಯಿಂದನೂ ಕೂಡ ನನಗೆ ಒಳ್ಳೆಯ ಸ್ಥಾನಮಾನ ಸಿಗಲಿಲ್ಲ, ಜೊತೆಗೆ ನಾನು ನನ್ನ ಪತಿ ಶಿವನ ಕಡೆಗೆ ಹೋದರೂ ಕೂಡ ಅಲ್ಲಿ ಸ್ಥಾನಮಾನ ಸಿಗೋದಿಲ್ಲ, ನಾನು ಕೇಳದಲ್ಲೇ ಬಂದುಬಿಟ್ಟಿನಿ ಅಂತ ತಿಳ್ಕೊಂಡು ತಾನು ಮಾಡಿದ ತಪ್ಪಿನ ಹರಿವಾಗಿ ತಾನು ಅಲ್ಲಿ ದಕ್ಷ ಪ್ರಜಾಪತಿಯಾಗಿ ಯಾಗದಲ್ಲಿ ತಾನು ಅಗ್ನಿಗೆ ಆಹುತಿ ಆದಲು ಅಂತಕ್ಕಂಥ ದುಷ್ಟಾಂತ ನಿಮ್ಮೆಲ್ಲರೂ ಇವತ್ತು ವೇದ, ಆಗಮ, ಪುರಾಣಗಳು ಹೇಳ್ತಾ ಬಂದಿದ್ದಾವಿನ ಬಿಟ್ಟರೆ ಅದರೇ ಮೊದಲಂದು ಬಿಟ್ಟರೆ ಕೊನೆಯದು ಅಂತಕ್ಕಂಥದ್ದು ಯಾವುದೂ ಇಲ್ಲ. ಮತ್ತು ಪುನಃ ಆಗಿರ್ತಕ್ಕಂಥದ್ದು ಯಾವುದಿಲ್ಲ, ಇದೇ ಆಗಿರ್ತಕ್ಕಂಥದ್ದಾಗಿದೆ ಅಜಿತ್ರವರೇ. ಆದರೆ ಇಲ್ಲಿ ಆಗಿರ್ತಕ್ಕಂಥ ವಿಷಯ ನೋಡಿದ್ರೆ ಇದು ಆಧ್ಯಾತ್ಮಿಕ, ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಒಬ್ಬ ಗುರುವನ್ನು ಶಿಷ್ಯ ಸೇರಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಏನು ಈ 3 ಜನ ಸ್ವಾಮೀಜಿ ತೆಗೆದುಕೊಂಡ್ರಲ್ಲ, ಇದು ಶುದ್ಧ ತಪ್ಪಿದೆ. ಯಾಕಂದರೆ ಇದು ಭಯಭೀತರಾಗಿ ಯಾವುದೋ ಒತ್ತಡಕ್ಕೆ ಮಾಡಿದ್ಬಿಟ್ಟು ಇಲ್ಲಿ ನಿಜವಾಗಿರ್ತಕ್ಕಂಥ ಮಠದ ಚಾರಿತ್ರಿಕತೆ ಹಿನ್ನೆಲೆಯಲ್ಲಿ ಮಠ ಮತ್ತು ಮಠದ ಹಿರಿಯ ಸ್ವಾಮಿಗಳು ನಡೆದು ಬಂದಿರತಕ್ಕಂಥ ಹಾದಿಯಲ್ಲಿ ಯಾವುದೋ ಒಂದು ನಿಜವಾಗಿರ್ತಕ್ಕಂಥ ವಾಮ ಮಾರ್ಗದ ಒತ್ತಡ, ದುಷ್ಟಶಕ್ತಿಯ ಒಂದು ಪ್ರಭಾವೀಕರಿಸಿದ ಒಂದು ಕಾರ್ಯವೈಖರಿಯ ಒತ್ತಡದಿಂದ ಇದು ಭಯಭೀತರಾಗಿ ಸಮಾಜಮುಖಿಯಾಗಿ ಭಕ್ತರಿಗೆ ನಾವು ಸಣ್ಣರಾಗಬಾರ್ದು, ಮಠದ ಹೆಸರು ಕೆಡಬಾರ್ದು, ನಮ್ಮನ್ನು ನಾವು ಗುರುತಿಸ್ಕೊಂಡು ನಮ್ಮನ್ನು ನಾವು ಶೈನ್ ಮಾಡ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡಬೇಕಲ್ಲ, ನಮ್ಮ ಹಿಂಸೆ ನಾವು ಮಾಡ್ಕೋಬೇಕು ಅಂತಕ್ಕಂಥ ಅಂತಿಮ ನಿರ್ಧಾರಕ್ಕೆ ಬಂದುಬಿಟ್ಟು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವೇ ಇವತ್ತು ಗಣೇಶ ಸ್ವಾಮೀಜಿ ಅವರು ಕೂಡ ಇವತ್ತು ಅವರು ಶಿವಾಜಿ ಸಮಾಧಿಸ್ಥರಾಗಿದ್ದು, ಅದರ ಪೂರ್ವದಲ್ಲಿ ಮತ್ತೊಬ್ಬ ಸ್ವಾಮಿಯಾಗಿದ್ದು, ಇವೆಲ್ಲ ದೃಷ್ಟಾಂತಗಳು ನೋಡಿದಾಗ ಆ ಮಠದ ನಿಜವಾಗಿರ್ತಕ್ಕಂಥ ಹಿರಿಯ ಸ್ವಾಮೀಜಿಯವರು ಯಾವುದೋ ಒತ್ತಡದ ಕಾರ್ಯಕ್ಷೇತ್ರದಲ್ಲಿ ತಮ್ಮ ಮಠದ ಕಾರ್ಯವ್ಯಾಪ್ತಿ ಸಿಕ್ಕಾಕಿಕೊಂಡ್ಬಿಟ್ಟು ಅದರಿಂದ ಬರಲಿಕ್ಕಾಗದೆ ಅದರಿಂದ ಹೊರಗೆ ಬರಲಿಕ್ಕಾಗದೆ ಈ ರೀತಿಯಲ್ಲಿ ಆ ಒಂದು ದುಷ್ಟಶಕ್ತಿಗಳ ಪ್ರಭಾವಕ್ಕೆ ಒಳಗಾಗಿಬಿಟ್ಟು ತಾವು ಇವತ್ತು ಒಬ್ಬೊಬ್ಬರು ಆ ಥರ ಆಗ್ತಿದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಕಾರ್ಯಕ್ಷೇತ್ರದಲ್ಲಿರ್ತಕ್ಕಂಥ ಮಠದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಅಲ್ಲಿರ್ತಕ್ಕಂಥ ಸಾಧು ಸಂತರಾಗಲಿ, ಅಲ್ಲಿ ಒಂದು ಗುರುಕುಲದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಾಧಕರಾಗಲಿ, ಅವರೆಲ್ಲರೂ ಕೂಡ ಇವತ್ತು ಇನ್ನು ಮುಂದೆ ಏನಾಗ್ಬೋದು ಅಂತಕ್ಕಂಥ ಭೀತಿ ಅವ್ರನ್ನೂ ಕಾಡದೆ ಬಿಟ್ಟಿಲ್ಲ. ಇವತ್ತು ಈ 3 ಜನ ನಿನ್ನೆ ಆಗಿದ್ದಾರೆ, ನಂತರ ನಮಗೆ ಯಾರಿಗಾಗುತ್ತೋ ಅಂತ ಭೀತಿ ವಾತಾವರಣದಲ್ಲಿ ಕೂಡ ಅಲ್ಲಿರ್ತಕ್ಕಂಥ ಪರಿಸರದಲ್ಲಿರ್ತಕ್ಕಂಥ ಎಲ್ಲ ಸಾಧು ಸಂತರು ಕೂಡ ಇವತ್ತು ಆ ಭೀತಿಯ ನೆರಳಿನಲ್ಲಿ ಬದುಕ್ತಾ ಇದ್ದಾರೆ. ಇದು ಆಧ್ಯಾತ್ಮಿಕ, ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಗುರುವನ್ನು ಕೂಡಿಕೊಂಡಿರ್ತಕ್ಕಂಥ ಶಿಷ್ಯ ಪರಂಪರೆ ಇದು ಖಂಡಿತ ಅಲ್ಲ, ಇದು ಶುದ್ಧ ತಪ್ಪು. ಅವ್ರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಒತ್ತಡಕ್ಕೆ ಮತ್ತು ಕಿರಿಯ ಸ್ವಾಮಿಗಳಾದಂಥವ್ರು ಏನೋ ದುಡುಕಿ ನಿರ್ಧಾರ ತೆಗೆದುಕೊಂಡ್ರು ಅನ್ನುವಂಥ ಮಾತನ್ನು ಖಂಡಿತವಾಗಿ ಒಪ್ಪಿಕೊಳ್ಳಬಹುದು, ಅಲ್ಪಮತಿಗಳಾಗಿದ್ರು ಅನ್ನುವಂಥ ಮಾತನ್ನು. ಆದರೆ ಈಗಾಗಲೇ ಸಿಕ್ಕಿರುವಂಥ ಮರಣ ಪತ್ರದಲ್ಲಿ, ಅಂದರೆ ಆತ್ಮಹತ್ಯಾ ಪತ್ರದಲ್ಲಿ ಹೇಳಿರುವಂಥದ್ದು ಮತ್ತು ವಿಡಿಯೋದಲ್ಲಿ ಹೇಳಿರುವಂಥದ್ದು, ಗಣೇಶಾವಧೂತರು ಬದುಕಿದ್ದಾಗಲೇ ಇದರ ಬಗ್ಗೆ ಚರ್ಚೆಯನ್ನ ಮಾಡಿದ್ರು, ನೀವು ನನ್ನನ್ನು ಸೇರಿಕೊಳ್ಳಬೇಕು ಅಂದರೆ ನಿಮ್ಮನ್ನು ನೀವು ಅಗ್ನಿಗೆ ಸಮರ್ಪಿಸಿಕೊಳ್ಳಿ ಅಂತ ಹೇಳಿದ್ರು ಅನ್ನುವಂಥದ್ದು. ಒಬ್ಬ ಗುರುವಾದವನು ತನ್ನ ಶಿಷ್ಯರಿಗೆ ಇಂಥದ್ದೊಂದು ದಾರಿ ತೋರಿಸಬಹುದಾ? ಇಲ್ಲ ಅಜಿತ್ರವರೇ, ಇಲ್ಲಿ ಹಿಂಗಿದೆ,
ಈ ನಿನ್ನೆ ನಡೆದಿರ್ತಕ್ಕಂಥ ಒಂದು ಈ ಒಂದು ಅವಘಡಗಳನ್ನ ಜನಸಾಮಾನ್ಯರು ಮಠದ ಭಕ್ತರು ಒಪ್ಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ಅವರು ಇಷ್ಟು ಒಂದು ದುಸ್ಸಾಹಸಕ್ಕೆ ಕೈ ಹಾಕಿಬಿಟ್ಟು, ಈಗ ಸ್ವಾಮಿ ಇದ್ದಾರೆ, ಇಲ್ಲ ಅವರು ಇದ್ದಾರಪ್ಪ ಅಂದ್ರೆ ಕೇಳ್ಬೋದು, ಇಲ್ಲಪ್ಪ ಅಂತಂದಾಗ ಅವ್ರ ಮೇಲೆ ಏನು ಬೇಕಾದರೂ ಕೂಡ ನಾವು ಇಲ್ಲಿ ವದಂತಿಗಳನ್ನ ಹಬ್ಬಿಸ್ಬಿಟ್ಟು ಅವರೇ ಇದಕ್ಕೆಲ್ಲ ನಮಗೆ ದಾರಿ ತೋರಿಸಿದ್ರು ಅಂತಕ್ಕಂಥದ್ದು ಹೇಳಿಬಿಟ್ರೆ ಈ ಒಂದು ಅವಘಡ ಇಲ್ಲಿಗೆ ನಿಜವಾಗಿರ್ತಕ್ಕಂಥದ್ದು ಹೌದು ಅಂತಕ್ಕಂಥ ಸಾಬೀತುಪಡಿಸ್ಬೋದಲ್ಲ ಅಂತಕ್ಕಂಥ ಒಂದು ಹುನ್ನಾರ ಇಲ್ಲಿ ಹಿಂದೆ ನಡೆದಿದ್ದೇವೇನೋ ಬಿಟ್ಟರೆ, ಖಂಡಿತ ಗಣೇಶ ಸ್ವಾಮಿಗಳು ಯಾವತ್ತೂ ಕೂಡ ಇವ್ರು ನಮ್ಮಿಂದ ಬರ್ರಿ ಅಂತಕ್ಕಂಥ ಮಾತನ್ನು, ಅದು ಈ ರೀತಿಯಾಗಿ ಅಗ್ನಿ ಮುಖಾಂತರ ಬರ್ರಿ ಅಂತಕ್ಕಂಥ ಒಂದು ಮಾತನ್ನು ಯಾವ ಗುರುಗಳು ಕೂಡ ಇವತ್ತು ಏನಿದೆ ಧರ್ಮದ ಪರಂಪರೆಯಲ್ಲಿ ಏನೈತೆ, ಧರ್ಮದಲ್ಲಿ ದಶಸೂತ್ರಗಳನ್ನ ನಾವು ನೋಡ್ತಾ ಇದ್ದೇವೆ. ವೀರಶೈವ ಧರ್ಮ ಹೇಳುತ್ತೆ ಮೊದಲದಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವನು ಶಿವನನ್ನು ಕೂಡಬೇಕಾಗಿದ್ದರೆ, ಶಿಷ್ಯನಾಗಿರ್ತಕ್ಕಂಥವನು ಗುರುವನ್ನು ಕೊಡಬೇಕಾಗಿದ್ದರೆ 10 ಮಾರ್ಗವನ್ನು ಅನುಚಾನವಾಗಿ ಅವನು ನಿರಂತರ ದಿನನಿತ್ಯದ ಕೃತಜ್ಞತೆ ಕ್ರಿಯೆಗಳಲ್ಲಿ ಬದುಕಿನಲ್ಲಿ ಅಳವಡಿಸಿಕೊಳ್ಳಲೇಬೇಕು ಅಂತಕ್ಕಂಥ ಧರ್ಮದ ಸಿದ್ಧಾಂತ ಏನು ಹೇಳುತ್ತೆ, ಅಹಿಂಸಾ, ಸತ್ಯ, ಧರ್ಮ, ಅಸ್ಥೇಯ, ಬ್ರಹ್ಮಚರ್ಯ, ದಯ, ಕ್ಷಮ, ದಾನ, ಪೂಜಾ, ಜಪ, ಧ್ಯಾನ, ಈ 10 ಮಾರ್ಗಗಳನ್ನು ಧರ್ಮದ ಸೂತ್ರಗಳನ್ನು ಹಿಡ್ಕೊಂಡು ತಾನು ಪರಿಪಕ್ವನಾಗಿ ತನ್ನೊಳಗೆ ಗುರುತ್ವವನ್ನು, ತನ್ನೊಳಗೆ ಶಿವತ್ವವನ್ನು, ತನ್ನೊಳಗೆ ಪರಮಾತ್ಮನ ನೆಲೆಗಂಡುಕೊಂಡವನಿಗೆ ತಂದೆ ನಿಜವಾಗಿರ್ತಕ್ಕಂಥ ಐಕ್ಯ ಸ್ಥಿತಿಗೆ ಬರಬೇಕ ವಿನಃ ಜ್ಞಾನ ಮಾರ್ಗದಲ್ಲಿ ಬಿಟ್ಟರೆ ಭೌತಿಕವಾಗಿ ಸುಮ್ಮನೆ ನಾನು ದೇಹವನ್ನು ಸುಟ್ಕೊಂಡ್ಬಿಟ್ಟು ನನ್ನೊಳಗಿರ್ತಕ್ಕಂಥ ಆತ್ಮ ಗುರುವಿಯಲ್ಲಿ ಕುಡ್ಕೊಂತ ಅಂತಕ್ಕಂಥ ಭ್ರಮಾತೀತ ಇದು. ಅವರಲ್ಲಿ ಇವತ್ತು ಭಯ ಒಂದು ಕಡೆಗೆ ಅವರು ದುಡುಕಿ ನಿರ್ಧಾರ ತಗೊಳ್ತಕ್ಕಂಥದ್ದು ಖಂಡಿತ ಈ ಮಾತಲ್ಲ, ದುಡುಕಿ ಖಂಡಿತ ನಿರ್ಧಾರ ತಗೊಂಡಿಲ್ಲ. ಹಿನ್ನೆಲೆ ಯಾವುದೋ ಒಂದು ದುಷ್ಟಶಕ್ತಿಗಳು ಮಾಡಿರ್ತಕ್ಕಂಥ ಒಂದು ಅವಘಡ ಈ ರೀತಿಯಾಗಿರ್ತಕ್ಕಂಥ ಲೇಪನವನ್ನು ಹಚ್ಚಿದಾರವನ್ನ ಬಿಟ್ಟರೆ ಇದಕ್ಕೆ ಧರ್ಮ ಮತ್ತು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಲೇಪನ ಇದು ಖಂಡಿತ ಅಜಿತ್ರವರು ಇದಕ್ಕೆ ಬರೋದಿಲ್ಲ. ಇದು ಖಂಡಿತ ತಪ್ಪು ಧರ್ಮ ಮಾರ್ಗದಲ್ಲಿ ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಡ್ತಾರೆ ಅಂತ ಅನ್ಸುತ್ತೆ. ಲೌಕಿಕ ಜಗತ್ತಿನ ಒತ್ತಡಗಳು ತುಂಬಾ ಆದಾಗ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅನ್ನುವಂತಹ ನಿರ್ಧಾರ ಬಂದಾಗ ಅದಕ್ಕೆ ಅಧ್ಯಾತ್ಮದ ಪ್ರೊಟೆಕ್ಷನ್ ಅನ್ನು ತಗೊಳ್ಳೋಕೆ ಹೋದ್ರು. ಹೌದು, ಅದು ಲೇಪನ, ಅದು ಸುಮ್ಮನೆ ಅದು ಲೇಪನ. ಧರ್ಮ, ಆಧ್ಯಾತ್ಮಿಕ, ಮಠ, ಪರಂಪರೆ, ಈ ಗುರು ಶಿಷ್ಯರ ಬಾಂಧವ್ಯ ಅಂತಕ್ಕಂಥ ಒಂದು ಲೇಪನ ಇದಕ್ಕೆ. ಎಸ್ ಗುರುಗಳೇ, ನಾನು ನಿಮ್ಮ ಜೊತೆ ಸಂಪರ್ಕದಲ್ಲಿರ್ತೀನಿ. ಚಂದಾ ಪಾಂಡೆ ಅಮ್ಮಾಜಿ ಅವ್ರನ್ನ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಪರಂಪರೆಯಲ್ಲಿ ಹಠಯೋಗ ಅನ್ನುವಂಥದ್ದಿದೆ. ನಮ್ಮನ್ನು ನಾವು ದಂಡಿಸಿಕೊಂಡು ದೇವರನ್ನ ಕಾಣುವಂಥದ್ದು ನಾಗಾ ಸಾಧುಗಳಲ್ಲಿ ಹೆಚ್ಚಾಗಿ ನೋಡ್ತೀವಿ. ಹಠಯೋಗದ ಅರ್ಥನೇ ನೀವು ಫಸ್ಟ್ ತಪ್ಪು ಹೇಳ್ತಾ ಇದ್ದೀರಾ. ಹಠಯೋಗ ನಮ್ಮನ್ನು ನಾನು ದಂಡಿಸ್ಕೊಳ್ಳೋದಲ್ಲ. ಹಠಯೋಗದ ಭಾವಾರ್ಥ ಸೂರ್ಯ ಚಂದ್ರರನ್ನ ಆಧಾರವಾಗಿ ಇಟ್ಕೊಂಡು ಮಾಡ್ತಕ್ಕಂಥ ಯೋಗ ಅಂತ ಹೇಳ್ತೀವಿ. ಹಠಯೋಗದ ಅರ್ಥ ಅದು. ಠ ಅಂದರೆ ಚಂದ್ರ ಸೂರ್ಯರು ಅಂತ ತಗೊಳ್ತಾರೆ. ಇಲ್ಲೇನಾಗಿದೆ ಅಂದರೆ ಕೆಲವೊಂದು ತಪ್ಪು ಪದಗಳ ಉಪಯೋಗ ಬರ್ತಾ ಇದೆ. ನಾಗಾ ಸಾಧುಗಳು ಮಾಡ್ತಕ್ಕಂತಹ ಯೋಗ ಕುಂಭಮೇಳಕ್ಕೆ ಹೋದಾಗ ಇಲ್ಲ, ಅದೇ ಅಲ್ಲೇನಾಗಿದೆ 20 ವರ್ಷದಿಂದ ಕೂತ್ಕೊಂಡೇ ಇಲ್ಲ, ನಿಂತ್ಕೊಂಡೇ ಇರುವಂತಹ ಅದಕ್ಕೆ ಹಠಯೋಗ ಅನ್ನಲ್ಲ. ಹತಕಡೆ ಬಾಬಾ ಅಂತ 30 ವರ್ಷದಿಂದ ಕೈ ಮೇಲೆ ಇಟ್ಕೊಂಡಿದ್ದಾರೆ. ಆ ರೀತಿಯಾಗಿ ತಮ್ಮನ್ನ ತಾವು ದಂಡಿಸಿಕೊಂಡು ದೇವರನ್ನ ಅದಕ್ಕೆ ಹಠಯೋಗ ಅನ್ನೋಲ್ಲ. ಅದಕ್ಕೆ ದಂಡ, ಇವರು ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೂ ಏನಾದ್ರು ಸಾಮ್ಯತೆ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಇಲ್ಲೇನಾಗಿದೆ, ಯಾವುದೋ ಒಂದು ಅವಮಾನಕ್ಕೆ ಒಳಗಾಗಿ ಇವರು ತಮ್ಮನ್ನು ತಾವು ನಶಿಸ್ಕೊಂಡಿದ್ದಾರೆ. ಈಗ ಗುರುಗಳು ಹೇಳಿದ್ರು, ದಕ್ಷಯಜ್ಞದ್ದು ಒಂದು ಕತೆ ಹೇಳಿದ್ರು. ಅದರಲ್ಲೂ ಕೂಡ ಪಾರ್ವತಿ ಯಾವಾಗ ಬೆಂಕಿಗೆ ಹಾರಿದ್ರು ಅಂದರೆ ಕರೀದಲೆ ಆ ಯಾಗಕ್ಕೆ ಬಂದೆ, ಅಲ್ಲಿ ಅವಮಾನ ಆಯಿತು. ಈಗ ಗಂಡ ಬೇಡ ಅಂದರೆ ಶಿವ ಬೇಡ ಅಂದಾಗಲೂ ನಾನು ಅದನ್ನು ಪ್ರವೇಶ ಮಾಡಿದೆ. ಇಲ್ಲಿಗೆ ಈ ಸ್ಥಳಕ್ಕೆ ಬಂದಾಗ ವಾಪಸ್ ಹೇಗೆ ಹೋಗಿ ಅವ್ರಿಗೆ ಮುಖ ತೋರಿಸ್ಬೇಕನ್ನೋ ಅದು ಪುರಾಣದಲ್ಲಿ ಕಥೆಯಲ್ಲೇ ಇದೆ. ಆ ಅವಮಾನವನ್ನು ತಾಳಲಾರದೆ ಅಗ್ನಿಗೆ ಬಿದ್ದರು ಅಂತ ಕಥೆಯಲ್ಲೇ ಉಲ್ಲೇಖ. ಅಂದರೆ ಇದರ ಹಿನ್ನೆಲೆ ಇಷ್ಟೇ, ಅಗ್ನಿ ಪ್ರವೇಶ ಯಾವಾಗ ಆಗುತ್ತೆ, ಅವಮಾನ ತಡ್ಕೊಳಕ್ಕೆ ಆಗದಲೇ ಇದ್ದಾಗ ಆಯಿತಾ. ಮತ್ತು ಸೀತೆ ಭಾಗದಲ್ಲಿ ಬಂದಾಗ ರಾಮರು ಅನುಮಾನ ಪಟ್ಟರು ಅಂದಾಗಲೂ ಸೀತೆ ಕೂಡ ಅಗ್ನಿಗೆ ಪ್ರವೇಶಕ್ಕೆ ಹೋದ್ರು, ಆದರೆ ಸುಡ್ಲಿಲ್ಲ ಅನ್ನುವಂಥದ್ದು ಒಂದಿದೆ. ಆದರೆ ಅಗ್ನಿ ಪರೀಕ್ಷೆ ಅಂತ. ಆದರೆ ಅಗ್ನಿ ಪ್ರವೇಶ ತಾನೇ, ಅದೂ ಅಗ್ನಿ ಪರೀಕ್ಷೆ ಮೀನ್ಸ್ ಅಗ್ನಿ ಪ್ರವೇಶ. ಆದರೆ ಬೆಂಕಿ ಅನ್ನೋದು ಸುಡುತ್ತೆ, ಅದರ ಸಹಜ ಧರ್ಮವೇ ಸುಡೋದು. ಅಲ್ಲಿ ನಮ್ಮ ಕಥೆಗಳಲ್ಲಿ ಏನಾಗ್ತಾ ಇದೆ ಅಂದರೆ ಭಾವಾರ್ಥಗಳಲ್ಲಿ ಕೆಲವೊಂದು ಅನುಕೂಲಕ್ಕೆ ತಕ್ಕಂತೆ ಕಥೆಗಳನ್ನು ಹೆಣ್ಕೊಂಡು ಬಂದಿದ್ದಾರೆ. ಯಾಕೆ ಅಂದರೆ ಸದ್ಮಾರ್ಗದಲ್ಲಿ ನಡೀಲಿ ಜನಗಳು. ಕೆಲವೊಂದು ಭಯವನ್ನು ಹುಟ್ಟಿಸೋಕ್ಕೆ ಕತೆ ಮಾಡಿದ್ರು, ಕೆಲವೊಂದನ್ನು ತಿಳುವಳಿಕೆ ಕೊಡೋದಕ್ಕೆ ಕತೆ ಮಾಡಿದ್ರು. ಅದರಲ್ಲಿ ನಾವು ಎಷ್ಟು ಮಟ್ಟಿಗೆ ಯಾವುದನ್ನು ತಗೊಂಡು ನಮ್ಮ ಈ ನಿತ್ಯ ಜೀವನದಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು, ಅದಕ್ಕೆ ಏನನ್ನು ಅಳವಡಿಸ್ಕೊಳ್ತೀವಿ ಅನ್ನೋದು ಇಲ್ಲಿ ನಿಂತ್ಕೊಳ್ಳುತ್ತೆ. ಇಂತಹ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀರಿ. ಬೀದರ್ನ ಚೌಳಿ ಮಠದಲ್ಲಿ ನಿನ್ನೆ ನಡೆದಂತಹ ಘಟನೆಗೂ ಆಧ್ಯಾತ್ಮಕ್ಕೂ ಯಾವುದು ಸಂಬಂಧ ಇರೋಲ್ಲ, ಸಂಬಂಧ ಇಲ್ಲ. ಯಾವ ಗುರುವಾದರೂ ತನ್ನ ಶಿಷ್ಯನಿಗೆ ಇಂಥದ್ದೊಂದು ಮಾರ್ಗವನ್ನು ತೋರಿಸೋದಿಲ್ಲ, ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಯಾವುದೇ ಒಂದು ಗುರು ಆದವರು ಸದ್ಮಾರ್ಗವನ್ನು ತೋರಿಸ್ತಾರೆ, ಇಂಥ ಕ್ರೌರ್ಯ ಮಾರ್ಗವನ್ನು ತೋರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು
ತುಂಬ ಶುದ್ಧ ಸುಳ್ಳು. ಇದು ಯಾವುದಕ್ಕೋ ಏನೋ ಲೇಪನ ಆಗಿ ಹೋಗ್ತಾ ಇದೆ ಬಿಟ್ಟರೆ ಇನ್ನು ಈ ಹಿನ್ನೆಲೆ ನಾವು ನೋಡಿದಾಗ ಅಪಹರಣ ಆಗಿತ್ತು, ಹಲ್ಲೆ ನಡೆದಿತ್ತು, ಮರಣಾಂತಕ ಹಲ್ಲೆ ನಡೆದಿತ್ತು, ಇಂಥದ್ದೆಲ್ಲ ನಾವು ನಿಮ್ಮ ಮಾಧ್ಯಮಗಳಲ್ಲೇ ನಾವು ನೋಡಿದ್ದುಂಟು. ನೀವು ಮಾರಣಾಂತಿಕ ಹಲ್ಲೆ ಅಂತಿದ್ದೀರಿ, ಇವರು ಕೊಲೆನೇ ಆಗಿದೆ ಅನ್ನುವಂಥ ಆರೋಪವನ್ನು ಅಲ್ಲ, ಮಾರಣಾಂತಿಕ ಹಲ್ಲೆ ಅಂತ ಅಂದ್ಬಿಟ್ಟು ನಾನು ಬರ್ತೀನಿ. ಕೊಲೆನೇ ಆಗಿದೆ ಅನ್ನುವಂಥ ಮಾತನ್ನು ಇಲ್ಲಿ ನಮ್ಮ ಪ್ಯಾನಲಿಸ್ಟ್ಗಳು ಹೇಳ್ತಾ ಇದ್ದಾರೆ. ಓಂಕಾರ ಅವರು ಬಹಳ ನೇರವಾಗಿ ಆರೋಪ ಮಾಡ್ತಿರೋ ಪ್ರಕಾರ ಚೌಳಿ ಮಠದ ಕಿರಿಯ ಶ್ರೀಗಳು ಅಂದರೆ ಉತ್ತರಾಧಿಕಾರಿಯಾಗಬೇಕಿದ್ದಂಥ ಮಾರುತಿ ಶ್ರೀಗಳು ಕೊಲೆಯಾಗಿದ್ದಾರೆ. ಆ ವಿಷಯ ಬೀದರ್ನ ಹಿರಿಯ ಅಧಿಕಾರಿಗಳಿಗೂ ಗೊತ್ತು ಮತ್ತು ಆ ಒಂದು ಪ್ರಕರಣಕ್ಕೂ ಈಗ ನಡೀತಿರುವಂತಹ ಸಾಲು ಸಾಲು ಸಾವುಗಳಿಗೂ ನೇರವಾದ ಸಂಬಂಧ ಇದೆ ಅನ್ನುವಂಥದ್ದು, ಅದರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ. ಅದರ ಜೊತೆಗೆ ಏನು ಈ ಅಗ್ನಿ ಪ್ರವೇಶ ಅನ್ನುವಂಥದ್ದು, ಈ ಅಗ್ನಿ ಪ್ರವೇಶದಿಂದ ಕೈಲಾಸ ದಕ್ಕಿಸಿಕೊಳ್ಳೋದಕ್ಕೆ ಸಾಧ್ಯನಾ, ಅದರ ಬಗ್ಗೆ ಕೂಡ ಚರ್ಚೆನ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. ಅಗ್ನಿ ಪ್ರವೇಶ ಎಂದರೇನು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ನಮ್ಮ ಇಬ್ಬರು ಪ್ಯಾನಲಿಸ್ಟ್ಗಳು ಬಹಳ ಸ್ಪಷ್ಟವಾಗಿ ಹೇಳಿದಂಥ ಒಂದು ಮಾತು ಏನಂದರೆ, ನಿನ್ನೆ ಬೀದರ್ನ ಚೌಳಿ ಮಠದಲ್ಲಿ 3 ಕಿರಿಯ ಸನ್ಯಾಸಿಗಳೇನು ಅಗ್ನಿ ಪ್ರವೇಶವನ್ನು ಮಾಡಿದ್ರು ಅದಕ್ಕೂ ಆಧ್ಯಾತ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ. ಆ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಹುಟ್ಕೊಂಡಂಥ ಒಂದು ಪ್ರಶ್ನೆಯನ್ನು ಡಾಕ್ಟರ್ ಶ್ರೀಧರ್ ಅವರಿಗೆ ನಾನು ಕೇಳೋಕೆ ಬಯಸ್ತೀನಿ. ಶ್ರೀಧರ್ ಅವರೇ, ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅನ್ನುವಂಥ ನಿರ್ಧಾರ ತುಂಬ ಅಪರೂಪದ್ದೇನಲ್ಲ, ಬಹಳ ಜನ ಆ ರೀತಿಯಾದಂಥ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಆದರೆ ಅಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳುವಾಗ ನನ್ನ ಸಾವಿಗೆ ಇನ್ನೇನೋ ಒಂದು ಲೇಪನವನ್ನು ಕೊಡಬೇಕು ಅನ್ನುವಂಥ ಬಯಕೆ ವ್ಯಕ್ತವಾಗುತ್ತಾ. ನಾನು ತುಂಬ ಕಷ್ಟಪಟ್ಟಿದ್ದೆ, ನಾನು ತುಂಬ ನೊಂದಿದ್ದೆ ಅಂತ ಹೇಳ್ಕೊಂಡು ಇನ್ಯಾರು ಡೆತ್ ನೋಟ್ ಬರಿಬೋದು. ಈ ಕೇಸ್ನಲ್ಲಿ ಒಂದು ಆಧ್ಯಾತ್ಮಿಕ ಲೇಪನವನ್ನು ಕೊಡುವಂಥದ್ದು, ನಮ್ಮ ಸಾವು ಶ್ರೇಷ್ಠವಾದದ್ದು, ನಮ್ಮ ಸಾವು ಪವಿತ್ರವಾದದ್ದು, ನಮ್ಮ ಸಾವು ಏನೋ ಒಂದು ದೊಡ್ಡದನ್ನು ಸಾಧನೆ ಮಾಡೋದಕ್ಕೋಸ್ಕರ ಆದದ್ದು, ಆ ರೀತಿಯಾದಂಥ ಲೇಪನವನ್ನು ಕೊಡುವ ಡೆಸ್ಪರೇಟ್ ಪ್ರಯತ್ನ ತಮಗೆ ಕಾಣುತ್ತಾ? ಇಲ್ಲ, ಹೆಚ್ಚಿನ ಸಮಯದಲ್ಲಿ ಆತ್ಮಹತ್ಯೆಯ ಹಿನ್ನೆಲೆಯನ್ನು ಗಮನಿಸಿದಾಗ ಖಿನ್ನತೆ ಇದ್ದೇ ಇರ್ತದೆ. ಆವಾಗ ಮುಂದಿನ ಮಾರ್ಗ ಕಾಣಿಸೋದಿಲ್ಲ ಅವರಿಗೆ. ಯಾವಾಗಲೂ ನೋವನ್ನು ಖಿನ್ನತೆಯ ಮೂಲಕನೇ ಅನುಭವಿಸಿಕೊಂಡು ಕೊನೆಗೆ ಅದು ಸಹಿಸೋಕ್ಕಾಗದೆ ಗೊತ್ತಿರದೇ ಒಂದು ಕೊನೆಯ ಹಂತ ಇದು. ಆ ಹಂತ ಅಂತಂದರೆ ಜೀವ ತಕ್ಕೊಳ್ಳೋದು. ಇದು ಹೆಚ್ಚಿನ ಪ್ರಕರಣಗಳಲ್ಲಿ, ಆತ್ಮಹತ್ಯೆ ಆದ ಪ್ರಕರಣಗಳೆಲ್ಲ ಇದೇ ಕಾರಣ.
ನೋವಿಗೆ ಖಿನ್ನತೆಗೆ ಕಾರಣಗಳು ಏನಾದರೂ ಇರ್ಬೋದು. ಪ್ರೇಮ ವಿಷಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಪರೀಕ್ಷೆಯ ಫಲಿತಾಂಶಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಹಣಕಾಸಿನ ವ್ಯವಹಾರ, ಅದಕ್ಕೆ ಕಾರಣಗಳು ಬೇಕಾದಷ್ಟು ಇರಬಹುದು. ಆದರೆ ಅದನ್ನು ವಿಜೃಂಭಿಸೋದು, ಸಾವನ್ನು ವಿಜೃಂಭಿಸೋದಿದೆಯಲ್ಲ, ಅದು ಸಾಮಾನ್ಯವಾಗಿ ಪ್ರಶ್ನಿಸಬೇಕಾದಂತಹ ವಿಷಯ. ಯಾಕೆಂತಂದರೆ ನನಗೆ ಬಂದಂತಹ ಕಷ್ಟ ಇನ್ಯಾರಿಗೂ ಬಂದೇ ಇಲ್ಲ ಅನ್ನೋ ರೀತಿಯಾದಂಥ ಆವಾಗ ವಿಜೃಂಭಣೆ ಬರೋದಿಲ್ಲ. ಇಲ್ಲಿ ನನ್ನ ಸಾವು ತುಂಬ ದೊಡ್ಡ ಸಾವದು, ನಾನು ಏನೇನೋ ಒಂದು ಸಾಧಿಸ್ತಾ ಇದ್ದೀನಿ ಅನ್ನೋಂತಹ ಭಾವನೆ ಇರೋದಿಲ್ಲ, ಹತಾಶೆ ಇರುತ್ತೆ. ಹತಾಶೆಯ ಭಾವ ನಾವು ಇದನ್ನು ವಾಕ್ಯಗಳನ್ನು ನೋಡಿದಾಗ ಹತಾಶೆ ಕಾಣೋದೇ ಇಲ್ಲ, ಹತಾಶೆ ಇಲ್ಲ. ಹೌದು ಹೌದು. ಹೀಗಾಗಿ ನಾವು ಮಾಡ್ತಾ ಇರೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋ ಥರ ಹೆಮ್ಮೆ ಇದೆ ಅನ್ಸುತ್ತೆ, ಬಹುಶಃ ಹೆಮ್ಮೆಯ ಭಾವನೆ. ಹೌದು, ಅದಕ್ಕೆ ಒಂದು ನೀವು ಧಾರ್ಮಿಕ ಅರ್ಥಗಳು ಕೊಡ್ಬೋದು, ಆಧ್ಯಾತ್ಮಿಕ ಅನುಭವಗಳಿಂದ ಹುಟ್ಕೊಂಡಂಥದ್ದು ಅಂತ ಹೇಳ್ಬೋದು, ಗುರುಗಳ ಆದೇಶದ ಮೇಲೆ ಹೀಗೆ ಮಾಡಿದೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಪ್ರೇರಣೆ ಅಂತ ಏನು ಕರಿತೀವಿ ಅದು ಸ್ವಪ್ರೇರಣೆ ಆದಂಗೆ ಕಾಣೋದಿಲ್ಲ. ಅಲ್ಲಿ ಸ್ವಪ್ರೇರಣೆ ಅಂತ ಬಂದಾಗ ವಿಶೇಷವಾಗಿ ಇದು ಧಾರ್ಮಿಕ ನೀತಿ ನೈತಿಕತೆ ಇದ್ದವರಿಗೆ, ಮಾರ್ಗದರ್ಶಕರಿಗೆ ಸಾವು ಮೊದಲು ಬರೋದೇ ಇಲ್ಲ. ನೀವು ವಿರಾಗಿಗಳೇ ಆಗಿದ್ದರೂ ಕೂಡ, ವೈರಾಗ್ಯವೇ ಇದ್ದರೂ ಕೂಡ, ಆ ಒಂದು ವಿರಾಗ ವೈರಾಗ್ಯದ ಭಾವಗಳಲ್ಲಿ ನನ್ನತನದ ಬಗ್ಗೆ ಹೆಚ್ಚು ಗಮನ ಹರಿಸೋದಿಲ್ಲ. ಹೀಗಾಗಿ ಬದುಕು ಸಾವಿಗೆ ಅಲ್ಲಿ ಅರ್ಥ ಇಲ್ಲ. ನಾನು ಮಾಡಬೇಕಾಗಿರೋ ಕರ್ತವ್ಯ ಏನು ಅನ್ನೋದರ ಕಡೆ ಹೆಚ್ಚು ಗಮನ ಕೊಡೋದು ಸಾಮಾನ್ಯ. ಹೀಗಾಗಿಯೇ ಗುರು ಪರಂಪರೆಗಳು ಉಳ್ಕೊಂಡಿರೋದು. ಯಾಕೆಂತಂದರೆ ಅವರೆಲ್ಲ ಬಿಟ್ಟುಕೊಟ್ಟು ಬೇರೆಯವರಿಗೆ ದುಡಿತಾರೆ, ಕೆಲಸ ಮಾಡ್ತಾರೆ, ಮಾರ್ಗದರ್ಶಕರಾಗ್ತಾರೆ, ಮಾರ್ಗ ತೋರಿಸ್ತಾರೆ, ನೆಮ್ಮದಿ ಕೊಡ್ತಾರೆ, ನೋವನ್ನು ನಿವಾರಿಸ್ತಾರೆ. ಈ ತರಹದ ಅನೇಕ ಭಾವಗಳು ಹುಟ್ಟೋದಕ್ಕೆ ಅವರು ಅನುಸರಿಸುವ ವಿಧಾನಗಳೇ ಮಾರ್ಗಸೂಚಿ ಅದು. ಆದರೆ ಇಲ್ಲಿ ಈ ತರಹದ ಪ್ರಕರಣಗಳಲ್ಲಿ ಗುರುಮಠಗಳಲ್ಲೇ ಸ್ವಾಮಿಗಳು ಯತಿಗಳೇ ನೋವನ್ನು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತಂದಾಗ ಬಹುಶಃ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನೇ ಕೇಳಬೇಕಾಗುತ್ತೆ. ಅಂತಂದರೆ ನಮ್ಮ ನೈತಿಕ ಪರಂಪರೆ ಎಲ್ಲಿಗೆ ಹೋಗ್ತಾ ಇದೆ, ಆಧ್ಯಾತ್ಮಿಕ ಪರಂಪರೆಯ ಅರ್ಥಗಳೇನು, ಇವುಗಳು ಒಂದು ಮಠದಲ್ಲಿ ಈ ಥರ ಆಗೋದಕ್ಕೆಲ್ಲ ಸಾಧ್ಯ ಇದೆಯಾ? ಒಂದು ವೇಳೆ ಸಾಮಾಜಿಕವಾಗಿ ಅವುಗಳು ತಮ್ಮ ಕರ್ತವ್ಯಗಳನ್ನು ನಿಭಾಯಿಸ್ತಾ ಇಲ್ವಾ? ಇಂತಹವರು ಸ್ವಾಮಿಗಳಾದಾಗ ಜನಕ್ಕೆ ಮಾರ್ಗದರ್ಶನ ಕೊಡೋಕ್ಕೆ ಸಾಧ್ಯವಾ? ಮತ್ತು ಯಾವ ವಯಸ್ಸಿನವರು ಆಗೋಕ್ಕೆ ಸಾಧ್ಯ? ಇದು ತುಂಬ ಪ್ರಶ್ನೆಗಳನ್ನು ಕೇಳಬೇಕಾದಂತಹ ಒಂದು ಘಟನೆ ಇದು ಅನ್ಸುತ್ತೆ ಅಜಿತ್ ನನಗೆ. ಓಕೆ, ನಾನು ಓಂಕಾರ ಅವರನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ. ನಿಜಕ್ಕೂ ಇಂಥದ್ದೊಂದು, ಅಂದರೆ ಇದನ್ನು ನಾನು ಆತ್ಮಹತ್ಯೆ ಅಂತ ಅಂದ್ಕೊಂಡು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಆತ್ಮಹತ್ಯೆ ಅಂತಲೇ ಅಂದ್ಕೊಳ್ಳೋದಾದರೆ ಇಂಥದ್ದೊಂದು ಅನಿವಾರ್ಯ ಸ್ಥಿತಿ ಯಾಕೆ ಸೃಷ್ಟಿಯಾಗಿತ್ತು? ಮೊಟ್ಟ ಮೊದಲನೇದಾಗಿ ನಮಗಿರುವಂತಹ ಮಾಹಿತಿಯ ಪ್ರಕಾರ 2012 ಆಗಸ್ಟ್ ತಿಂಗಳಲ್ಲಿ ಈಗ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವೀರಾರೆಡ್ಡಿ ಅವರನ್ನು ಕತ್ತು ಹಿಸುಕಿ ಕೊಲ್ಲುವಂಥ ಪ್ರಯತ್ನ ಮಾಡಲಾಗಿತ್ತು. ನಂತರ ಡಿಸೆಂಬರ್ 30, 2012ರಲ್ಲಿ ಮಾರುತಿ ಶ್ರೀಗಳ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ನಡೀತು. ಅದಾದ ಕರೆಕ್ಟಾಗಿ 1 ತಿಂಗಳಿಗೆ ಜನವರಿ 31ನೇ ತಾರೀಕು ಅವರು ಕಿಡ್ನ್ಯಾಪ್ ಆದರೂ ಇನ್ನೂವರೆಗೂ ಎಲ್ಲಿದ್ದಾರೋ ಗೊತ್ತಿಲ್ಲ. ಸರ್, ಅದಕ್ಕೆ ಸ್ಪಷ್ಟವಾಗಿ ಉದಾಹರಣೆ ಏನಂದರೆ, ಮಾರುತಿ ಸ್ವಾಮಿ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನೇರವಾಗಿ ನಾನು ಆರೋಪ ಮಾಡ್ತೀನಿ. ಎಲ್ಲ ಬೀದರ್ ಜಿಲ್ಲಾಧಿಕಾರಿಗೂ ಗೊತ್ತು, DYGಗೂ ಗೊತ್ತು, SP ಗೂ ಗೊತ್ತು, ಸರ್ಕಲ್ ಇನ್ಸ್ಪೆಕ್ಟರ್ಗೂ ಗೊತ್ತು, ಠಾಣೆ ಇನ್ಸ್ಪೆಕ್ಟರ್ಗೂ ಗೊತ್ತು. ನಮ್ಮ ಬೀದರ ಮಠದ ಠಾಣೆ ಬಂದು ಜನವಾಡ ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಾರೆ, ಅವ್ರಿಗೂ ಗೊತ್ತು ಮಾರುತಿ ಸ್ವಾಮಿ ಎಲ್ಲಿ ಹೋಗಿದ್ದಾರೆ, ಏನಾಗಿದ್ದಾರೆ, ಯಾಕಾಗಿದ್ದಾರೆ, ಏನಕ್ಕಾಗಿದ್ದಾರೆ, ಅದೆಲ್ಲ ಅವ್ರಿಗೆ ಗೊತ್ತು. ಸೊ ನಾನು ನೇರವಾಗಿ ಇದು ಮಾಡ್ತೀನಿ. ಈ ಅಧಿಕಾರಿಗಳಿಗೆ, ಈ ನಮ್ಮ ಜನಗಳಿಗೆ ಅಲ್ಲೇನು ಯಾವ ಥರ ಆಗಿದೆ ಅಂದರೆ, ಅಲ್ಲಿ ಮಠಕ್ಕೆ ಬರೋರು ಎಲ್ಲ ಕೂಲಿ ಕಾರ್ಯಕ್ರಮಕ್ಕೆ ಅವ್ರ ಪ್ರವಚನ ಕೇಳೋರಿಗೆ ಸಾಯಂಕಾಲ ಅಂದ್ಬಿಟ್ಟು ಅಪ್ಪರ ಪ್ರವಚನ, ಬೆಳಗ್ಗೆ ಕೆಲಸ ಮಾಡಬೇಕು, ಸಾಯಂಕಾಲ ಬಂದು ಅಪ್ಪರ ಪ್ರವಚನ ಕೇಳಬೇಕಂತ ಎಲ್ಲ ಬರೋದು. ಹೊಟ್ಟೆಪಾಡಿಗೆ ಡೈಲಿ ದುಡಿಯೋ ಜನಗಳು ಇಲ್ಲಿಗೆ ಬರೋದು. ದೊಡ್ಡ ಜನ ಬರೋದು ಯಾವಾಗ? ಎಲೆಕ್ಷನ್ ಟೈಮಲ್ಲಿ, ಕಾರ್ಪೊರೇಷನ್ ಎಲೆಕ್ಷನು, MLA ಎಲೆಕ್ಷನು, MP ಎಲೆಕ್ಷನು. ಆ ಎಲೆಕ್ಷನ್ ಟೈಮಲ್ಲಿ ಅವ್ರ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಬೇಕು. ಏನಕ್ಕೆ? ಮಿನಿಸ್ಟ್ರುಗಳು ನಮ್ಮ ಅಪ್ಪರ ಮಠಕ್ಕೆ ಬಂದಿದ್ದಾರೆ, ಆ ಒಂದು ಭ್ರಮೆ ಈ ಲೇಬರ್ ಮೈಂಡಲ್ಲಿ ಬರಲಿ ಅಂತ ಒಂದೇ ಒಂದು ಕಾರಣಕ್ಕೆ ಮಿನಿಸ್ಟ್ರುಗಳು ಆ ಟೈಮ್ಗಳಲ್ಲಿ ಬರ್ತಿದ್ರು. ಬೇರೆ ಟೈಮಲ್ಲಿ ಬರೀ ಇರೋದೆಲ್ಲ ಲೇಬರ್ಗಳು. ಈ ಲೇಬರ್ಗಳಿಗೆ ಈಗೇನು ಇಲ್ಲೆಲ್ಲ ದುರ್ವಂತರ ಆಗಿದೆ, ಯಾವಾಗಿದೆ ಅಂದರೆ, ಇವಾಗ ಅಲ್ಲಿ ಬರೋರು ಮಠಕ್ಕೆ ಬರೋರು ಸಹಿತ ಯಾರೂ ಬರ್ತಾಯಿಲ್ಲ. ಈ ಪೊಲೀಸರು ಮಾಡೋದೇನಕ್ಕೆ ಅಂದರೆ, ನೀನು ಯಾರು, ನೀನು ಎಲ್ಲಿಂದ ಬಂದಿದ್ದೀನಿ, ನಿನ್ನ ನಂಬರ್ ಏನು, ನಿಮ್ಮ ಅಪ್ಪನ ಹೆಸರು, ನಿಮ್ಮ ಅಜ್ಜನ ಹೆಸರು, ಯಾವ ಆ ಅಜ್ಜನ ಹೆಸರು ಏನು, ಅವನು ಏನು ಹೇಳಬೇಕು? ಅಲ್ಲ, ನಿಮಗೆ ಅನ್ಸುತ್ತಾ ನಿಜವಾಗ್ಲೂ ವೀರಾರೆಡ್ಡಿಯವರ ಕೊಲೆ ಪ್ರಯತ್ನ ಮತ್ತು ಮಾರುತಿ ಶ್ರೀಗಳ ನಾಪತ್ತೆಗೂ ಈ ಸಾವುಗಳಿಗೂ ಸಂಬಂಧ ಇದೆ ಅಂತ? 100% ಇದೆ ಸರ್. ಯಾವ ರೀತಿ? ಯಾಕಂದರೆ ಇದು 100% ಷಡ್ಯಂತ್ರ ಮಾಡಿರೋದು. ಈಗ ಮಾರುತಿ ಸ್ವಾಮಿ ನೀವಂತರ ಕಾಣೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಹೇಳ್ತೀರಾ. ಕಾಣೆ ಆಗಿಲ್ಲ, ಅವ್ರು ಕೊಲೆ ಆಗಿರೋದು. ಕೊಲೆ ಆಗಿದ್ದಾರೆ ಅಂತ? ಕೊಲೆ ಆಗಿರೋದು, ಅವ್ರು ಕಾಣೆ ಆಗಿಲ್ಲ. ಕಾಣೆ ಆಗ್ಬೇಕಂದ್ರೆ ಒಂದು ಪಾಕಿಟಲ್ಲ, ನನ್ನ ಪಾಕಿಟಲ್ಲಿ ಒಂದು ಪರ್ಸ್ ಬಿದ್ದರೆ ಪೊಲೀಸರಿಗೆ ಕೊಟ್ಟರು 6 ದಿವಸ 8 ದಿವಸ 1 ತಿಂಗಳಲ್ಲಿ ಪತ್ತೆ ಹಚ್ತಾರೆ. ಒಂದು ಸಾಮಾನ್ಯ ಮನುಷ್ಯ ಅಲ್ಲ ಅವರು. ಸ್ವಾಮೀಜಿಗಳು 1 ತಿಂಗಳಾಗಿದ್ರೆ
ಕಾಣೆಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರ ಪೊಲೀಸರ ಕಣ್ಣು ಮುಂದೆ ಕೂತ್ಕೊಂಡಿದ್ದಾರಾ? ಇವರೇ ಮಲಗಿದಾರ, ನಿದ್ದೆ ಮಾಡ್ತಾ ಇದಾರ? ಗೌರ್ಮೆಂಟ್ ಏನು ಮಾಡ್ತಾರೆ? ಸರ್ಕಾರ ಅದ್ರ ಬಗ್ಗೆ ಎಚ್ಚೆತ್ಕೊಳ್ಬಾರ್ದು ಅಲ್ವಾ? ಮಾರುತಿಶ್ರೀ ಈ ಮಠಕ್ಕೆ ಉತ್ತರಾಧಿಕಾರಿ ಆಗಬಾರ್ದು ಅನ್ನುವಂಥ ವಾದ ಮಾಡೋರಿಗೆ ಏನು ಬೇಸಿದೆ? ಯಾಕೆ ಆಗಬಾರ್ದು ಅಂತಾರೆ ಅವ್ರು? ಇಲ್ಲ, ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಬೇರೆ ಬೇರೆ ಸ್ವಾಮಿಗಳದ್ದು ಯಾರು ಹೇಳಿಲ್ಲ. ಇದೆಲ್ಲ ಹುಟ್ಕೊಂಡಿರೋದು. ಈಗ ಅವರೇ ದೊಡ್ಡ ಶ್ರೀಗಳೇ ಹೇಳಿರೋದು ಉತ್ತರಾಧಿಕಾರಿ ಮಾರುತಿ ಸ್ವಾಮಿಗೆ ಮಾಡ್ಬೇಕಂತ ಅವರೇ ಡಿಸೈಡ್ ಮಾಡಿದ್ರು. ಒಂದು ಈ ಮಠದಲ್ಲಿ ಏನಾಗುತ್ತೆ, ಅವ್ರ ಮಠಾಧೀಶರು ಒಬ್ಬರು ಉತ್ತರಾಧಿಕಾರಿ ಅವ್ರಿಗೆ ಮಾಡ್ಬೇಕಂತ ಅವರೇ ಡಿಸೈಡ್ ಮಾಡಿಬಿಟ್ಟು ವಿಲ್ ಬರೆಯೋದಾಗಲಿ ಅಥವಾ ಹೇಳಿಕೆ ಆಗಲಿ ಅಥವಾ ಮೀಡಿಯಾ ಮುಖಾಂತರ ಅವ್ರು ಮಾತಾಡಿದರೆ ಅದು ಅವರನ್ನೇ ಮಾಡಬೇಕಾಗುತ್ತೆ. ಮಠದ ಪ್ರಕಾರ ಸಾಮಾನ್ಯರು ಸಾರ್ವಜನಿಕರ ಪ್ರಕಾರ ಯಾರನ್ನ ಮಾಡ್ಬೋದು, ಏನೋ ಮಾಡ್ಬೋದು ಮಾತಾಡ್ಬಿಟ್ಟು 4 ಜನ ಸೇರಿಕೊಂಡು ಗುಂಪು ಎಲೆಕ್ಷನ್ ಟೈಪ್ ಮಾಡ್ಕೊಂಡ್ಬಿಟ್ಟು ಯಾರಿಗೆ ಓಟ್ ಜಾಸ್ತಿ ಬರುತ್ತೆ, ಯಾರಿಗೆ ಓಕೆ ಅಂತಾರೆ ಅವ್ರ ಕಡೆ ಮಾಡ್ಬೋದು. ಈಗ ಮಾರುತಿ ಶ್ರೀಗಳು ಯಾವ ಸಮುದಾಯಕ್ಕೆ ಸೇರಿದವರು ಸರ್? ಸಮುದಾಯ ಅಲ್ಲಿ ಮಠದಲ್ಲಿ ಯಾವುದೇ ಸಮುದಾಯ ಯಾವುದೇ ಸಮುದಾಯ ಇಲ್ಲ, ಅದನ್ನು ನಾನು ಒಪ್ಕೊಳ್ತೀನಿ. ಯಾವುದೇ ಗಣೇಶ್ವರ ಸಮುದಾಯ ಇಲ್ಲ. ಅವಧೂತರ ಬಗ್ಗೆ ಆ ವಿಷಯದಲ್ಲಿ ನನಗೂ ಕೂಡ ಗೌರವ ಇದೆ. ಈಗ ಅವರು ಒಂದು ಜಾತ್ಯತೀತ ಮಠವನ್ನ ಅವರು ಕಟ್ಟಿದ್ರು. ಎಲ್ಲಾ ಜಾತಿಗಳಲ್ಲಿ ಬರ್ತಾರೆ ಸರ್. ಎಲ್ಲಾ ಜಾತಿ, ಹಿಂದೂ, ಮುಸ್ಲಿಂ, ಎಸ್ ಸಿ. ಆದ್ರೆ ನನಗೆ ತಿಳಿದು ಬಂದಿರುವ ಪ್ರಕಾರ ಮಾರುತಿ ಶ್ರೀಗಳು ಈ ಮಠಕ್ಕೆ ಉತ್ತರಾಧಿಕಾರಿ ಆಗಬಾರ್ದು ಅಂತ ಬಯಸೋರಿಗೆ ಅವರ ಸಮುದಾಯನೇ ಪ್ರಮುಖವಾದ ರೀಸನ್ ಆಗಿತ್ತು. ಅದು ನಮ್ಗೆ ಗೊತ್ತಿಲ್ಲ ಸರ್. ನಾನು ತಿಳಿದೆ ಮಾತು ನಾವು ಹೇಳಕ್ಕಾಗಲ್ಲ. ಓಕೆ, ಅವ್ರು ಯಾವ ಸಮುದಾಯಕ್ಕೆ ಸೇರಿದವರು ಅದನ್ನು ಹೇಳಕ್ಕಾಗಲ್ಲ. ಒಂದ್ಸರಿ ಸಮುದಾಯ, ಈಗ ನಮ್ಮ ಸ್ವಾಮಿ ನಮ್ಮ ಸ್ವಾಮಿನೇ ಮಠಕ್ಕೆ ಹೋದ್ಮೇಲೆ ಒಂದು ಸ್ವಾಮಿನೇ ಯಾವ ಸಮುದಾಯಕ್ಕೆ ಸೇರಿದರು, ಯಾವ ಜಾತಿ ಸೇರಿದರು, ಅವ್ರು ಎಲ್ಲಿಂದ ಬಂದರು ಅದನ್ನು ನಾನು ಹೇಳಕ್ಕಾಗಲ್ಲ, ಇಷ್ಟಪಡಲ್ಲ. ಮಠಕ್ಕೆ ಹೋದ್ಮ್ಯಾಗ ಮಠಾಧೀಶರು ಅವ್ರ ಸ್ವಾಮಿಗಳೇ. ಹಾಗಾಗ್ಬಿಟ್ಟು ಯಾವುದೇ ಕಾರಣಕ್ಕೂ ಈ ಮಠದ ಶಿವಮೊಗ್ಗಪುರ 30 ಕೋಟಿ ರೂಪಾಯಿ ಆಸ್ತಿ ಇದೆ ಮಠಕ್ಕೆ. ಆ ಒಂದು ಆಸ್ತಿಗಳಿಗೂ ಈ ಸಾವುಗಳಿಗೂ ಸಂಬಂಧ ಇದೆ ಅನ್ಸುತ್ತೆ. ಖಂಡಿತವಾಗಿ. ಏನಕ್ಕೆ ಅಂತಂದ್ರೆ, ಈಗ ಮೇಡಮ್ ಅವರು ಮಾತಾಡಿದ್ರು, ಚರ್ಚೆ ಮಾಡಿದ್ರು, ಒಪ್ಕೊಂಡೆ. ಸ್ವಾಮೀಜಿಯವರು ಹೇಳಿ ಎಲ್ಲ ಅಷ್ಟೇ. ಈ ಒಂದು ಇಶ್ಯೂನ ಧಾರ್ಮಿಕ ವಿಚಾರವಾಗಿ ಯಾರೋ ಸಾಧಕರು ಜೀವ ಇದು ಮಾಡಿದ್ದಾರೆ ಅಂತೇಳಿ, ಅಗ್ನಿ ಪ್ರವೇಶ ಮಾಡಿದ್ದಾರೆ ಅಂತ ಪುರಾಣದ ಲೆಕ್ಕಾಚಾರದಲ್ಲಿ ಈ ಇನ್ಸಿಡೆಂಟನ್ನು ನಾವು ಕಂಪ್ಯಾರಿಟಿವ್ಲಿ ಮಾತಾಡೋಕ್ಕಾಗೋದಿಲ್ಲ. ಪರ್ಟಿಕ್ಯುಲರ್ಲಿ ಈ ವಿಷಯದಲ್ಲಿ ಮಾತಾಡಬೇಕು ಅಂತ ಅಂದರೆ, ಅವರು ಯಾವುದೋ ಒಂದು ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಒಳಗಾಗಿದ್ದಾರೆ. ಇವರು ಮೇಡಮ್ ಹೇಳಿದ್ರು, ಒಂದೇ ಒಂದು ಮಾತು ಹೇಳಿದ್ರು, ಅವರು ಎಲ್ಲೋ ಒಂದು ಕಡೆ ಅವಮಾನಕ್ಕೆ ಅಪಮಾನಕ್ಕೆ ಒಳಗಾಗಿ ಅಪಮಾನ ಸಹಿಸೋಕ್ಕಾಗ್ದೇ ಅವರು ಅಗ್ನಿ ಪ್ರವೇಶ ಮಾಡಿದ್ದಾರೆ ಅಂತ. ಅದು ಎಲ್ಲಿ ಬರುತ್ತೆ ಅಂತಂದರೆ, ಸಾಧಕರಿದ್ದಾಗ ಅಥವಾ ಏನೋ ಪರಿಪೂರ್ಣರಿದ್ದಾಗ ಅವರು ಕೊನೆಯ ಹಂತದಲ್ಲಿ ಅಪಮಾನಕ್ಕೆ ಒಂದು ಬಲಿಯಾಗೋಂಥ ಸಾಧ್ಯತೆಗಳಿರುತ್ತೆ. ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ನಾವು. ಇಲ್ಲಿ ಆ ಇಶ್ಯೂ